ಪ್ರೈಸ್ ದ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಿಯನ್ನು ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿ ಮತ್ತು ಬಿಡುಗಡೆಯುಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಸಾಮ್ ಚಾಪ್ಟರ್ 9 ವರ್ಸ್ 10. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು, ಯಾಕೆಂದರೆ ನಿನ್ನ ಮೊರೆ ಹೋಗುವ ನೀನು ಕೈ ಬಿಡುವನಲ್ಲ. 3 ಸಂಗತಿಗಳನ್ನು ಇದನ್ನು ನೋಡ್ತೇವೆ. ಒಂದನೇ ಸಂಗತಿಯಾಗಿದೆ, ದೇವರ ವಾಕ್ಯದ ಜ್ಞಾನವುಳ್ಳವರು ಆಗಬೇಕು. ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ 1ರಿಂದ 10ನೇ ವಾಕ್ಯ ತನಕ. ಮಕ್ಕಳಿರ, ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ. ನಾನು ನಿಮಗೆ ಸುಬೋಧೆಯನ್ನು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡಿರಿ. 3ನೇ ವಾಕ್ಯದ ಹೀಗೆ ಹೇಳ್ತಾನೆ, ನನ್ನ ತಂದೆಗೆ ಅಧೀನದ ಮಗನು, ತಾಯಿಯ ದೃಷ್ಟಿಗೆ ಕೋಮಲದ ಏಕಪುತ್ರನು ಆಗಿದ್ದೇನು. ಪ್ರಿಯ, ದೇವರು ನಿಮಗೆ ಪ್ರೇರೆ ಕೈ ಬಿಡಬಾರದರೆ ದೇವರ ವಾಕ್ಯಕ್ಕೆ ಅಂದರೆ ನೀವು ವಿಧೇಯರಾಗುವವರು ಆಗಬೇಕು. ದೇವರು ನಿಮ್ಮ ತಂದೆ ಆಗಿದ್ದಾನೆ, ನೀವು ಆತನ ಮಗ ಅಥವಾ ಮಗಳಾಗಿದ್ದೀರಿ, ಆತನ ವಾಕ್ಯಕ್ಕೆ ವಿಧೇಯರಾಗುವರು ಆಗಬೇಕು ಎಂಬುದೇ ಇದು ಅರ್ಥವಾಗಿದೆ. 4ನೇ ವಾಕ್ಯದಲ್ಲಿ, ತಂದೆಯು ನನಗೆ ಬೋಧಕನಾಗಿ ಹೀಗೆಂದನು, ನಿನ್ನ ಮನಸ್ಸು ನನ್ನ ಮಾತುಗಳನ್ನು ಹಿಡಿದುಕೊಳ್ಳಲಿ, ನನ್ನ ಆಜ್ಞೆಯನ್ನು ಕೈಕೊಂಡು ಸುಖವಾಗಿ ಬಾಳು, ಜ್ಞಾನ ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಓರೆಯಾಗಬೇಡ. ನಾನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಪ್ರೀತಿಸಿದರೆ ನಾನು ನಿಮ್ಮನ್ನು ಕಾಯುತ್ತೇನೆ. ಯೇಸು ಕ್ರಿಸ್ತನ ಪ್ರೇರಣೆ ನಿಮ್ಮನ್ನು ಕಾಪಾಡಬೇಕಾದ್ರೆ, ಕಾಯಬೇಕಾದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೇವರ ವಾಕ್ಯವನ್ನು ಓದಿ ಕೇಳಿ ತಿಳಿದುಕೊಳ್ಳುವರಾಗಬೇಕು, ಜ್ಞಾನವಂತರಾಗಬೇಕು ಎಂಬುದಾಗಲಿ ಸೊಲೊಮೋನ ಹೇಳ್ತಾನೆ. 7ನೇ ವಾಕ್ಯದಲ್ಲಿ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಇವತ್ತು ಯಾಕೆ ದೇವರು ಈ TV ಮಾಧ್ಯಮದವರು ಇಟ್ಟಿದ್ದಾನೆ ಅಂದರೆ, ಈ TV ಮಾಧ್ಯಮದ ಮುಖಾಂತರ ಅನೇಕ ದೇವರ ಸೇವಕರು ಪ್ರೇರೆ ದೇವರ ವಾಕ್ಯ ಅರ್ಥವಾಗುವ ರೀತಿಯಲ್ಲಿ ವಾಕ್ಯ ವಿವರಿಸುವಾಗ ನಿಮಗೆ ಜ್ಞಾನ. ಇವತ್ತು ದೇವರ ವಾಕ್ಯದ ಜ್ಞಾನ ಸಿಗಬೇಕಾದ್ರೆ ದೇವರ ವಾಕ್ಯವನ್ನು ಯಾರೊಬ್ಬರು ಅದನ್ನು ವಿವರಣೆ ಮಾಡುವುದು ಅದಕ್ಕೆ ಇವತ್ತು ದೇವರು ಈ TV ಮಾಧ್ಯಮದ ಕೇಳುವಾಗ ಈ ವಾಕ್ಯದ ವಿವರಣೆ ಕೇಳುವಾಗ ನಿಮಗೆ ಜ್ಞಾನವೂ ಸಿಗ್ತದೆ. ಆ ಜ್ಞಾನವನ್ನು ಭದ್ರವಿಟ್ಟುಕೊಂಡರೆ ಆ ಜ್ಞಾನವನ್ನು ನಿಮಗೆ ಪ್ರೇರೆ ದೇವರ ಮೇಲೆ ಭರವಸೆ ಇಡಲಿಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಮತ್ತು ಜ್ಞಾನವನ್ನು ಹೊಂದಿದವರಿಗೆ ದೇವರಿಂದ ಕೈ ಬಿಡುವುದಿಲ್ಲ ಎಂಬುದೇ ದಾವೀದನು ಹೇಳ್ತಾನೆ ಪ್ರೇರೆ. 9ನೇ ಮತ್ತು 10ನೇ ವಾಕ್ಯದಲ್ಲಿ, ಆಕೆಯನ್ನು ಅಪ್ಪಿಕೊಂಡರೆ ನಿನ್ನ ಘನಪಡಿಸಲು, ಆಕೆ ನಿನ್ನ ತಲೆಗೆ ಅನ್ನದ ಪುಷ್ಪಮಾಲಿನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸಲು, ಕಂದ ಆಲಿಸಿ ನನ್ನ ಮಾತನ್ನು ಕೇಳು, ಕೇಳಿದರೆ ನಿನ್ನ ಜೀವಮಾನದ ಭರವಸೆಗಳು ಹೆಚ್ಚುವು. ಹಾಗಾದರೆ ಇವತ್ತು ದೇವರು ತಿಳಿದುಕೊಳ್ಳುತ್ತಿದ್ದ ಅರ್ಥವಾಗಿದೆ. ದೇವರ ವಾಕ್ಯವನ್ನು ಕೇಳುವಾಗ ದೇವರ ಸೇವಕರು ವಾಕ್ಯವನ್ನು ನಿಮಗೆ ವಿವರಿಸುವಾಗ ಅದು ಸರಿಯಾಗಿ ಗಮನವಿಟ್ಟು ಕೇಳುವರಾಗಬೇಕಾದ್ರೆ ವಾಕ್ಯ ವಿವರಣೆ ಮಾಡಿದರೆ ಮಾತ್ರವೇ ವಾಕ್ಯ ಅರ್ಥವಾಗ್ತದೆ. ಆಗ ಎಷ್ಟು ನಿಮಗೆ ವಾಕ್ಯ ಅರ್ಥವಾದ ಅಷ್ಟು ವಾಕ್ಯದ ಜ್ಞಾನವನ್ನು ಹೊಂದಿಕೊಳ್ಳುತ್ತೀರಿ. ಅದಕ್ಕೆ ಅಪೊಸ್ತಲ ಪೌಲನು ರೋಮಾಪುರದವರಿಗೆ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ. ರೋಮನ್ಸ್ 15 ವರ್ಸ್ 4. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ತಿರುಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ರೋಮಾಪುರದಲ್ಲಿ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ರೋಮರ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡ್ತಾನೆ. ನೀವು ಈ ರೀತಿ ಪ್ರಾರ್ಥನೆ ಮಾಡಬೇಕು. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯುಂಟುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸಲಿ. ಎಲ್ಲ ಪ್ರಾರ್ಥನೆ ಮಾಡ್ತಾನೆ. ನೀವು ಎಷ್ಟು ನಿಮ್ಮ ನಂಬಿಕೆ ಅಭಿವೃದ್ಧಿ ಅಷ್ಟು ನಿಮಗೆ ಸಂತೋಷವು, ಮನಸ್ಸಿಗೆ ಸಮಾಧಾನ. ಇದು ಅನೇಕ ವಿಶ್ವಾಸಿಗಳು ಅನೇಕರು ನಿಮ್ಮ ಮನಸ್ಸಲ್ಲಿ ಸಂತೋಷವಿಲ್ಲ, ಚಿಂತೆಯಲ್ಲಿ ನೀವು ಬೇಸರ ಮಾಡಿ ನಿಮ್ಮ ಚಿಂತೆ ಹೈಪರ್ ಟೆನ್ಷನ್ ಆಗಿ ಅನೇಕರು BP ರೋಗಕ್ಕೆ, ಶುಗರ್ ಕಾಯಿಲೆಗೆ, ನಾನಾ ರೀತಿಯ ರೋಗಕ್ಕೆ ಒಳಗಾಗಿದ್ದೀರಿ. ನೀವು ಟೆನ್ಷನ್ ಮಾಡುವಷ್ಟು ರೋಗಗಳು ಜಾಸ್ತಿ ಬರ್ತವೆ. ಅದು ಅಪ್ಪದ ಪೌಲ್ ಹೇಳ್ತಾರೆ, ನೀವು ಟೆನ್ಷನ್ ಮಾಡಬಾರದು. ಅದಕ್ಕೋಸ್ಕರ ದೇವರ ವಾಕ್ಯ ಕೇಳುವವರು
ವಾಕ್ಯ ಓದುವರಾಗಬೇಕು. ಆಗ ಏನಾಗ್ತದೆ ಪ್ರೇ, ನಿಮ್ಮ ನಿರೀಕ್ಷೆ ನಿಮಗೆ ಅಭಿವೃದ್ಧಿ ಆಗ್ತದೆ, ನಂಬಿಕೆಯಿಂದ ನಿಮಗೆ ಸಂತೋಷ ಸಿಗ್ತದೆ, ಮನಸ್ಸಿಗೆ ಶಾಂತಿ ಸಿಗ್ತದೆ, ಮತ್ತು ಪವಿತ್ರ ಬಲಗೊಳ್ಳುತ್ತೀರಿ. ಮತ್ತು ನಿರೀಕ್ಷೆಯ ಅಭಿವೃದ್ಧಿ ಹೊಂದುವಾಗ ನೀವು ಏನೋ ನಿರೀಕ್ಷಿಸ್ತೀರೋ, ಏನೇನೋ ಪ್ರಾರ್ಥನೆ ಮಾಡ್ತೀರೋ, ಆ ಎಲ್ಲ ಪ್ರಾರ್ಥನೆಗೆ ದೇವರು ತಕ್ಕ ಉತ್ತರ ಕೊಡ್ತಾನೆ. ಅದು ನಿಮ್ಮನ್ನೆಂದಿಗೂ ಕೈ ಬಿಡುವವನು ಅಲ್ಲ ಪ್ರೇರೆ. ಎರಡನೇ ಅರ್ಥ ನೋಡ್ತೇವೆ, ದೇವರ ಮೇಲೆ ಸಂಪೂರ್ಣ ಭರವಸೆ ನೀಡುವರು ಆಗಬೇಕು. ಯೋಬನ ಪುಸ್ತಕ 19ನೇ ಅಧ್ಯಾಯದಲ್ಲಿ 25ರಿಂದ 27ನೇ ವಾಕ್ಯ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು, ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಪ್ರಿಯರೇ, ಯೋಬನ ಜೀವಿತದಲ್ಲಿ ಇಷ್ಟೊಂದು ಕಷ್ಟ ಬಂತು. ಅವನ ಹೆಂಡತಿ ಮಕ್ಕಳು ಕಳೆದುಕೊಂಡನು, ಅವನ ಮನೆ ಕಳೆದುಕೊಂಡನು, ಆಸ್ತಿ ಪಾಸ್ತಿ ಕಳೆದುಕೊಂಡನು, ಲಾಸ್ಟ್ ಅವನ ಆರೋಗ್ಯ ಕಳೆದುಕೊಂಡ ಈ ಸಮಯದಲ್ಲಿ ಯೋಬನಲ್ಲಿ ಒಂದು ಒಳ್ಳೆಯ ಅಭ್ಯಾಸವಿದೆ ಎಂದರೆ, ಯೋಬ ಪುಸ್ತಕ 23ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಅವತ್ತು ಹೇಳ್ತಾನೆ, ನಾನು ನನ್ನ ದಿನನಿತ್ಯದ ಆಹಾರಕ್ಕಿಂತಲೂ ಅವನು ಅತಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಓದುತ್ತಿದ್ದನು ಎಂಬುದಾಗಿ ಯೋಬ ಪುಸ್ತಕ 23ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಹೀಗೆ ಉಂಟು. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ, ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ನಾನಂತೂ ನನ್ನ ವಿಮೋಚಕನು ಜೀವ ದೇವರು ಜೀವಂತ ಇದ್ದನನ್ನು ನಂಬಲಿಕ್ಕೆ ಒಂದೇ ಮಾರ್ಗ, ಅವನ ಜೀವಿತದಲ್ಲಿ ವಾಕ್ಯ ಓದುವ ಅಭ್ಯಾಸ ಇತ್ತು. ಅಂಥ ಪರಿಸ್ಥಿತಿಯಲ್ಲಿಯೂ ಅವನು ವಾಕ್ಯ ಓದ್ತಿರೋದೇ ದಿನನಿತ್ಯದ ಆಹಾರ ಎಂದು ಇಂಗ್ಲೀಷಿಗೆ ಉಂಟು, ಐ ಹ್ಯಾವ್ ಟ್ರೆಸರ್ಡ್ ಯುವರ್ ವರ್ಡ್ ಮೋರ್ ದೆನ್ ಮೈ ನೆಸೆಸಿಟಿ ಫುಡ್ ಎಂದರ್ಥ. ದಿನನಿತ್ಯದ ಆಹಾರಕ್ಕಿಂತಲೂ ಅತಿ ಹೆಚ್ಚಾಗಿ ನಿನ್ನ ವಾಕ್ಯಗಳು ಓದಿಕೊಂಡು ತನ್ನದಲ್ಲಿ ನಿಧಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ಈ ವಾಕ್ಯ ಯೋಬನಲ್ಲಿ ಬಚ್ಚಿಟ್ಟ ಇದ್ದ ನಿಮಿತ್ತಾಗಿ ಅವನ ನಂಬಿಕೆ ಮಾತನಾಡುತ್ತಾನೆ ವಿನ ಅವನು ಅಪ್ಪನ ನಂಬಿಕೆ ಮಾತನಾಡೋದಿಲ್ಲ, ಅವನು ನಿರಾಸನಾಗುವುದಿಲ್ಲ. ಅಂತಾನೆ, ನಾನಂತೂ ನನ್ನ ವಿಮೋಚಕನು ಜೀವಸವನ್ನು ಬಲ್ಲೆನು, ಆತನ ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ಶ್ರಮವು ಈಗ ಬಿರಿದು ಆಹ್ಲಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು, ಕಣ್ಣಾರೆ ಕಾಣುವೆನು, ನಾನಾಗಿ ನೋಡುವೆನು, ಮತ್ತೊಬ್ಬನಿಗೆ ಅಲ್ಲ. ನನ್ನ ಹೃದಯವು ಅಂಬಲಿಕೆ ನನ್ನಲ್ಲಿ ಕುಂದಿದೆ. ಇವತ್ತು ದೇವರ ಆತ್ಮ ಹೇಳ್ತಾನೆ, ಅನೇಕರು ತಮ್ಮ ನಿಮ್ಮ ಕಷ್ಟಗಳಿಂದ, ನಿಮ್ಮ ಸಮಸ್ಯೆಗಳಿಂದ, ಆರ್ಥಿಕ ಮುಗುಡಿನಿಂದ, ಸಾಲದ ಬಂಧನದಿಂದ ರೋಗದಿರು ಅನೇಕರು ನಂಬಿಕೆಯಲ್ಲಿ ಕುಂದಿ ಹೋಗಿದ್ದೀರಿ, ಅಪನಂಬಿಕೆ ಮಾತನಾಡುತ್ತಾ ಇದ್ದೀರಿ, ಕೆಲವು ದೇವರು ಗುಣಗುಟ್ಟಿದ್ದೀರಿ. ಈ ಸಮಯದಲ್ಲಿ ಹಾಗೆ ಮಾಡಬೇಡಿರಿ. ದೇವರು ಜೀವ ಸ್ವರೂಪನಾಗಿದ್ದಾನೆ, ಅದು ಜೀವಂತವಾಗಿದ್ದಾನೆ. ಎಲ್ಲ ನಿಮ್ಮ ಕಣ್ಣೀರನ್ನು ನೋಡುವನಾಗಿದ್ದಾನೆ, ಕಷ್ಟಗಳನ್ನು ನೋಡುವನಾಗಿದೆ. ಅದಕ್ಕೆ ಐಜಯ ಚಾಪ್ಟರ್ 43 ಐಜಯ 43ನೇ ಅಧ್ಯಾಯದಲ್ಲಿ 1-3 ವಾಕ್ಯದಲ್ಲಿ ದೇವರ ಆತ್ಮನು ತನ್ನ ಸೇವಕರು ಈ ರೀತಿ ಪ್ರಾವಧಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನ ಹೆಸರು ಕರೆದಿದ್ದೇನೆ, ನೀನು ನನ್ನವನು, ನಿನ್ನ ಜನಾರ್ಸನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ, ನದಿಗಳನ್ನು ದಾಟು ಹೋಗುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ, ಬೆಂಕಿಯಲ್ಲಿ ನಡೆಯುವಾಗ ನೀನು ಕಂದದಿರುವುದಿಲ್ಲ. ಏವಂದ ನಾನು ಸದಾ ದೇವರು ನಿನ್ನ ವಿಮೋಚಕನಾಗಿದ್ದೇನೆ, ನಿನ್ನ ಹೆಸರು ಕರೆದಿದ್ದೇನೆ, ಭಯಪಡಬೇಡ. ಹಾಗಾದರೆ ಇವತ್ತು ದೇವರು ಪ್ರತಿಯೊಂದು ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಶೋಧನ ಸಮಯದಲ್ಲಿ ನಿಮ್ಮ ಸಂಗಡ ಇದ್ದಾನೆ ಎಂಬ ಭರವಸೆ ನಿಮ್ಮಲ್ಲಿ ಬರಬೇಕಾ? ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದಬೇಕು, ಧ್ಯಾನ ಮಾಡಬೇಕು. ಕೇಳುವಾಗ ಗಮನವಿಟ್ಟು ಆ ವಾಕ್ಯದ ಅರ್ಥವನ್ನು ಕೇಳುವಾಗ ಮಾತ್ರ ಈ ರೀತಿ ಪರಿಸ್ಥಿತಿ ಬರುವಾಗ ಎಂದಿಗೂ ನೀವು ನಂಬಿ ಕುಂದಿ ಹೋಗುವುದಿಲ್ಲ. ನೀವು ಹೇಳ್ತೀರಿ, ನನ್ನ ದೇವರು ಜೀವಂತವಾಗಿ ಇದ್ದಾನೆ, ಆತನ ಕಣ್ಣೀರನ್ನು ನೋಡುತ್ತಾನೆ, ಆತ ನನಗೆ ಎಲ್ಲ ಕಷ್ಟನ ಬಿಡುಗಡೆ ಕೊಡುತ್ತಾನೆ, ಅಥವಾ ಆತನು ಪರಲೋಕ ಕರೆದರೂ ನಾನು ಪರಲೋಕ ಹೋಗುತ್ತೇನೆ ಎಂಬ ಇಂಥ ನಂಬಿಕೆ ನಿಮ್ಮಲ್ಲಿ ಇರುತ್ತದೆ. ಮತ್ತು ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಒಂದು ವೇಳೆ ದೇವರ ವಾಕ್ಯ ಇಲ್ಲದಿದ್ದರೆ ಯೋಬನ ಗತಿ ಏನಾಗ್ತದೆ ನೋಡಿ. ಎಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ ಅವನು ಏನು ಕಡಿಮೆ ಇಲ್ಲ, ಒಂದು ಮನೆಗಿಂತ ಜಾಸ್ತಿ ಮನೆಗಳು ಅವನಿಗೆ ಇತ್ತು, ದೊಡ್ಡ ಎಕರೆಗಟ್ಟಲೆ ಆಸ್ತಿ ಅವನಿಗಿತ್ತು. ಒಳ್ಳೆ ಹೆಂಡತಿ, ಒಳ್ಳೆ ಅಂದ ಚಂದದ ಮಕ್ಕಳು ಅವನಿಗಿತ್ತು. ಇಷ್ಟೆಲ್ಲ ಇದ್ದ ಯೋಬನು ಮೇಲಿನ ಮೇಲೆ ಕಷ್ಟ ಬರುವ ಎಲ್ಲ ಕಳೆದುಕೊಂಡ ಪರಿಸ್ಥಿತಿ ಇವಾಗ ಲಾಸ್ಟ್ ಅವನೊಬ್ಬನೇ ಉಳಿಯಬೇಕಾಯಿತು. ಆರು ಕಳೆದುಕೊಂಡ ಪರಿಸ್ಥಿತಿಯಲ್ಲಿ ಇಂಥ ಒಂದು ಮಾತನಾಡಬೇಕಾದ್ರೆ ಅವನಲ್ಲಿರುವ ಒಂದು ಒಳ್ಳೆಯ ಅಭ್ಯಾಸ, ದಿನನಿತ್ಯ 6ಕ್ಕಿಂತಲೂ ಅತಿ ಹೆಚ್ಚು ಇದರ ವಾಕ್ಯನ ಅವನು ಓದುತ್ತಿದ್ದವನು, ಆ ವಾಕ್ಯವನ್ನು ಇಟ್ಟುಕೊಂಡವನು. ಅವನು ಆಗದೆ ಇತ್ತು. ದೇವರಾತ್ಮ ಹೇಳ್ತಾರೆ, ಅನೇಕರಲ್ಲಿ ನೀವು ಮೇಲೆ ಈ ವಾಕ್ಯನ ಓದುವುದಿಲ್ಲ, ವಾಕ್ಯ ಸರಿ ಕೇಳುವುದಿಲ್ಲ, ಅದಕ್ಕೆ ನೀವು ನಂಬಿಕೆ ಕುಂದಿ ಹೋಗಿದ್ದೀರಿ. ಇವತ್ತು ದಿನ ದೇವರಾತ್ಮ ಹೇಳ್ತಾನೆ, ಇಂದಿಗೂ ನಂಬಿಕೆಯಲ್ಲಿ ಕುಂದಿ ಹೋಗಬೇಡಿರಿ. ದೇವರು ಜೀವಂತವಾಗಿದ್ದಾನೆ. ಪರಲೋಕದಲ್ಲಿ
ನಿಮ್ಮನ್ನು ನೋಡ್ತಾ ಇದ್ದಾನೆ. ನಿಮ್ಮ ಕಣ್ಣೀರು, ನಿಮ್ಮ ವೇದನೆ, ನಿಮ್ಮ ಎಲ್ಲ ಪರಿಸ್ಥಿತಿ, ಬಡತ ಎಲ್ಲ ಆತನಿಗೆ ಗೊತ್ತುಂಟು ಪ್ರೇರೆ. ಅಷ್ಟರಲ್ಲಿ ಆತ ಬಲಗಳಲ್ಲಿ ಯೇಸು ಕ್ರಿಸ್ತ ಇದ್ದಾನೆ. ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆ ನಂಬಿಕೆಯಲ್ಲಿ ನೀವು ಇರಬೇಕಾ? ಆ ನಂಬಿಕೆ ದಂಡ ವಾಕ್ಯ ಓದಿರಿ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಐಜಯ ಪ್ರವಾದಿ ಪುಸ್ತಕ 26ನೇ ಆದ್ಯದಲ್ಲಿ 3ನೇ ವಾಕ್ಯ. ಸ್ಥಿರಚಿತ್ತನನ್ನು ಶಾಂತಿ ನೆಲೆಗೊಳಿಸಿ ಕಾಯುವಿ, ಅವನಲ್ಲಿ ಭರವಸೆವಿದೆ. ಬರೀ ಯಾರು ದೇವರ ಕೇಳಿ ವಿಧೇಯರಾಗ್ತಾರೋ ಅವರು ಸ್ಥಿರಚಿತ್ತವಿರುತ್ತಾರೆ. ಅವರನ್ನು ದೇವರು ಯಾವ ಚಿಂತೆ, ಬೇಸರ, ನಿರಾಸೆ, ಜಿಗುಪ್ಸೆ, ಭಯ, ಅಪನಂಬಿಕೆ ಮುಟ್ಟದಂತೆ ಅವರನ್ನು ಶಾಂತಿಯಲ್ಲಿ ನೆಲೆಪಯುತ್ತೆ. ಮನಸ್ಸು ಬೆರೆಯುತ್ತೆ. ಅನೇಕರ ಮನಸ್ಸು ದೇವರ ನಿಮ್ಮ ಮನಸ್ಸು ಅನೇಕ ರೀತಿ ಗೊಂದಲದಲ್ಲಿ, ಗಲಿಬಿಲಿಯಲ್ಲಿ, ಚಿಂತೆಯಲ್ಲಿ, ಅನೇಕರ ಮಾನಸಿಕ ಕುಗ್ಗಿ ಹೋಗಿಕೊಂಡು ಮನೋರೋಗಿಗಳಾಗಿದ್ದೀರಿ. ಕಾರಣ ಇಷ್ಟೇ ಪ್ರೇರೆ, ದೇವರ ವಾಕ್ಯದ ಜ್ಞಾನ ನಿಮಗೆ ಬೇಡ. ದೇವರ ವಾಕ್ಯ ಕೇಳಲಿಕ್ಕೆ ಬೇಡ. ವಾಕ್ಯ ಧ್ಯಾನ ಪಡೆಯ. ದೇವರ ವಾಕ್ಯದಲ್ಲಿ ಶಕ್ತಿ ಉಂಟು. ದೇವರ ವಾಕ್ಯ ನಿಮಗೆ ರೋಗ ಗುಣ ಮಾಡುವ ಔಷಧಿಯಾಗಿದೆ. ದೇವರ ವಾಕ್ಯದಲ್ಲಿ ಜೀವ ಉಂಟು, ಸಮಾಧಾನ ಉಂಟು, ನಿರೀಕ್ಷೆ ಉಂಟು. ಈ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗ್ತಿರೋ ದೇವರ ಸ್ಥಿರ ಚಿತ್ತವನ್ನು ಕೊಡ್ತಾನೆ. ಆ ಏಕಾಗ್ರತೆ ಮನಸ್ಸು ಕೊಡ್ತಾನೆ. ಮತ್ತು ನಿಮ್ಮ ಮನಸ್ಸಿಗೆ ಯಾವ ಚಿಂತೆ ನಿಮ್ಮನ್ನು ಮುಟ್ಟದಂತೆ ನಿಮ್ಮ ಮನಸ್ಸನ್ನು ಅದನ್ನು ಶಾಂತಿ ನೆಲೆಗೊಳಿಸಿ ನಿಮ್ಮನ್ನು ಕಾಯುತ್ತಾನೆ. ಯಾಕಂದರೆ ನಿಮಗೆ ಭರವಸೆ ಆಗಿದೆ. ಈ ಭರವಸೆ ಆಟೋಮೆಟಿಕ್ಕಾಗಿ ಬರುವುದಿಲ್ಲ ಪ್ರೇರೆ, ಬಟ್ಟನ್ನು ಉತ್ತಿದ್ದಗಳು ಬರುವುದಿಲ್ಲ. ಈ ಭರವಸೆ ಬರಬೇಕಾ? ವಾಕ್ಯ ಕೇಳಬೇಕು, ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಿ ಆಗ ವಿಧೇಯರಾಗೋ ಈ ನಂಬಿಕೆ, ಈ ಭರವಸೆ ಅಭಿವೃದ್ಧಿ ಒಂದು ಹಾಗೆ ನಿಮಗೆ ಸಮಾಧಾನವು, ಶಾಂತಿಯು ನಿಮಗೆ ಸಿಗುತ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಪೇತ್ರನ ಬರೆದ 2ನೇ ಪತ್ರಿಕೆಯಲ್ಲಿ 1ನೇದಲ್ಲಿ 2ನೇ ವಾಕ್ಯ. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನ ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು, ಶಾಂತಿ ನಿಮಗೆ ಹೆಚ್ಚೆಚ್ಚಾಗಿದ್ದರೆ. ಅಪೊಸ್ತಲ ಪೇತ್ರ ಹೇಳ್ತಾನೆ, ನೀವು ಎಷ್ಟು ದೇವರ ವಿಷಯದಲ್ಲಿಯೂ ಯೇಸುವಿನ ವಿಷಯದಲ್ಲಿ ಜ್ಞಾನವನ್ನು ಹೊಂದಿಕೊಳ್ಳುತ್ತೀರೋ ಅದನ್ನ ಅಷ್ಟು ನಿಮಗೆ ಕೃಪೆಯು, ಶಾಂತಿ ಹೆಚ್ಚಾಗಿದೆ. ಈ ಶಾಂತಿ ಈ ಲೋಕದಲ್ಲಿ ಸಿಗುವುದಿಲ್ಲ. ಯೇಸುವಿನ ಶಾಂತಿ ಅದು ಪರ್ಮನೆಂಟ್ ಆಗಿದೆ. ಯೇಸುವಿನ ಶಾಂತಿ ಸಂಬಂಧ ಬೇಕಾ? ಪೇತ್ರ ಹೇಳ್ತಾನೆ, ಎಷ್ಟು ದೇವರ ವಾಕ್ಯವನ್ನು ತಿಳಿದುಕೊಳ್ಳುತ್ತೀರೋ, ದೇವರ ಬಗ್ಗೆ ಯೇಸು ಎಷ್ಟು ಜ್ಞಾನವನ್ನು ಹೊಂದಿಕೊಳ್ಳುತ್ತೀರೋ ಅಷ್ಟು ನಿಮಗೆ ದೇವರ ಕೃಪೆ, ಶಾಂತಿ ಹೆಚ್ಚಾಗಿ ದೊರೆಯುತ್ತದೆ ಎಂಬುದಾಗಿ ಪೇದಾಗಿದೆ. ಇವತ್ತು ಪ್ರೇರೆ ಈ ಲೋಕದಲ್ಲಿ ಯಾವುದೇ ಒಳ್ಳೆಯ ನಿರೀಕ್ಷೆ ಇಲ್ಲ. ದಿನೇ ದಿನ ಪೇಪರ್ ನ್ಯೂಸ್ ನೋಡಿದರೆ, ಟಿ ವಿ ನ್ಯೂಸ್, ಯಾವುದೇ ಒಂದು ನಿರೀಕ್ಷೆ ಎಂಬುದು ಲೋಕದ ಅಷ್ಟು ರೀತಿಯ ಲೋಕ ಅಂತ್ಯದ ಸ್ಥಿತಿಗೆ ಹೋಗ್ತಾ ಉಂಟು ಪ್ರೇರೆ. ಬಡತನ ಜಾಸ್ತಿ ಆಗೋದುಂಟು, ಬರಗಳ ಬರ್ತಾ ಉಂಟು, ಆರ್ಥಿಕ ಮಾರ್ಗ ಕುಸಿದು. ಇಂಥ ಪರಿಸ್ಥಿತಿಯಲ್ಲಿ ಪ್ರೇರೆ ನೀವು ಇವತ್ತು ನಿಶ್ಚಿಂತರಾಗಿ ಭಯವಿಲ್ಲದೆ ಜೀವನ ಮಾಡಬೇಕಾ? ಒಂದೇ ಕಂಡೀಷನ್ ದೇವರ ಬರ್ತಾನೆ, ಅತಿ ಹೆಚ್ಚಾಗಿ ವಾಕ್ಯವನ್ನು ಕೇಳಬೇಕು ಪ್ರೇರೆ, ಓದಬೇಕು, ಧ್ಯಾನ ಮಾಡಬೇಕು, ವಿಧೇಯರಾಗಬೇಕು. ಆಗ ದೇವರ ಕೃಪೆಯು, ಸಮಾಧಾನವು, ಸಂತೋಷವು ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಅದು ಆಗಿದೆ, ಭರವಸೆ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಮೀಕನ ಬರೆದ ಪುಸ್ತಕದಲ್ಲಿ 7ನೇ ಆದ್ಯದಲ್ಲಿ 7ರಿಂದ 9ನೇ ವಾಕ್ಯ. ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನಗೆ ಕಿವಿಗೊಡುವನು. ಇಲ್ಲಿ ಇಸ್ರೇಲ್ ಜನರು ಪ್ರೇರೆ, ದೇವರ ಮಕ್ಕಳು ಪ್ರೇರೆ, ನಿಮಗೆ ಆ ನಂಬಿಕೆ ಬರಬೇಕು. ದೇವರು ನನ್ನ ಪ್ರಾರ್ಥನೆ ನಿಮ್ಮ ಕೇಳುವ ಆ ದೃಢ ನಂಬಿಕೆ ನಿಮಗೆ ಬೇಕು ಪ್ರೇರೆ. ಈ ರೀತಿ ನಿಮ್ಮ ಬಾಯಿನಲ್ಲಿ ಮಾತಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆ, ಮನಸ್ಸಿಗೆ ಬರುವ ಚಿಂತೆ ಆಲೋಚನೆ, ಜೀವನ ಆಲೋಚನೆ ನೀವು ತೆಗೆದು ಹಾಕಬೇಕು. ಸೈತಾನನು ಆಕ್ರಮಣ ಮಾಡುವ ಮೊದಲನೇ ಸ್ಥಳವಾಗಿದೆ ಮನಸ್ಸು ಆಗಿದೆ. ಅನೇಕ ವಿಶ್ವಾಸಿಗಳು ಮನಸ್ಸಿನಲ್ಲಿ ಯುದ್ಧವನ್ನು ಮಾಡ್ತಿದ್ದ ತೋರಿಸ್ತಾನೆ. ಈ ಮಾನಸಿಕ ಯುದ್ಧದಲ್ಲಿ ನೀವು ಜಯ ಹೊಂದಬೇಕಾ? ಪ್ರಾರ್ಥನೆ ಮಾಡಬೇಕು. ಹಾಗೆ ಪ್ರಾರ್ಥನೆ ಮಾಡಿದಾಗೆ ಪ್ರಾರ್ಥನೆ ಉತ್ತರವನ್ನು, ಅದರ ಪ್ರಾರ್ಥನೆ ಉಪಯೋಗ ಮಾಡುವ ವಾಗ್ದಾನವನ್ನು ಪದೇ ಪದೇ ನಿಮ್ಮ ಬಾಯಿಂದ ಮಾತಾಡಬೇಕು. ಆ ಸೈತಾನನ ಕೇಳಬೇಕು. ಅವರಿಗೆ ಸೈತಾನನೇ ನಾನು ಸತ್ತು ಈಗ ಬೇಡ, ದೇವರು ನನ್ನ ಪ್ರಾರ್ಥನೆ ಕೇಳುತ್ತಾನೆ, ನಾನು ಕಷ್ಟದಲ್ಲಿದ್ದರೂ ಕಷ್ಟದಲ್ಲಿ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ನೀವು ಹೇಳುವಾಗ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ, ನಂಬಿಕೆ ಜಾಸ್ತಿ ಆಗ್ತದೆ. ಮತ್ತು 9ನೇ ವಾಕ್ಯದಲ್ಲಿ ಇಲ್ಲಿ ನೋಡ್ತೇವೆ, ನಾನು ಇವನಿಗೆ ಪಾಪ ಮಾಡೋದ್ರಿಂದ ಆತ ರೋಸ ತಾಳಿಕೊಂಡ್ರೆ ಒಂದು ವೇಳೆ ಹೌದು ನಿಮ್ಮ ಮನಸ್ಸುತ್ತೆ, ನಿಮ್ಮ ಅವಿತೆ ನಿಮಿತ್ತ ಒಂದು ಕಷ್ಟ ಬಂದಿರಬಹುದು, ನಿಮ್ಮ ಅದನ್ನು ಸಿಗ್ತಿರ್ಬೋದು. ನೀವು ಹೇಳಬೇಕು, ಹೌದು ನಾನು ಪಾಪ ಮಾಡಿದ್ದೇನೆ, ಹೌದು ನಾನು ಶಿಕ್ಷೆ ಸಹಿಸಿಕೊಳ್ಳ್ತೇನೆ, ಆದರೆ ದೇವರು ಕಾಲಕ್ಕೆ ಆತನ ವ್ಯಾಜ್ಯವನ್ನು ನಿರ್ವಹಿಸಿ ನನ್ನ ನ್ಯಾಯವನ್ನು ತೀರಿಸುವನು, ನನ್ನ ಬೆಳಕಿಗೆ ತರುವನು, ಆತನ ರಕ್ಷಣಾ ಧರ್ಮವನ್ನು ನೋಡುವೆನು. ಇದು ಆಗಿದೆ. ಬರೀ ಈ ಭರವಸೆತ್ತು. ಅವ್ರು ಹೇಳ್ತಾರೆ, ಅವರು ಪಾಪ ಮಾಡಿಕೊಂಡು ಅದಕ್ಕೆ ಕಷ್ಟಕ್ಕೆ ಒಳಪಟ್ಟಿರುವಾಗ, ಅವರು ದೇವರ ಶಿಕ್ಷೆ ಒಳಪಟ್ಟಿರುವಾಗ, ದೇವರ ನ್ಯಾಯದ ಮೇಲೆ ಇರುವಾಗ
ಅವರು ನಂಬುತ್ತಾರೆ, ದೇವರು ನನ್ನ ಪ್ರಾರ್ಥನೆ ಕೇಳುತ್ತಾನೆ. ತಡವಾದ ನನ್ನ ಪ್ರಾರ್ಥನೆ ಉತ್ತರ ಬರುತ್ತದೆ. ಆಗ ಅವ್ರ ಮನಸ್ಸಿಗೆ ಕುಂದಿ ಬಿಡಲಿ ಅವ್ರ ಮನಸ್ಸು ಹೇಳ್ತಾರೆ, ಸೈತಾನನೇ ನಾನು ಈಗ ಬೇಡ, ನಾನು ಕಷ್ಟದಲ್ಲಿ ಬಿದ್ದರೂ ದೇವರನ್ನ ಕಷ್ಟ ಬಿಡಿಕೊಡುತ್ತಾನೆ, ನಾನು ಪಾಪ ಮಾಡಿದ್ದಾನೆ, ಪಾಪದ ಶ್ರಮಿಸುತ್ತಾನೆ, ಪಾಪ ತಾಳಿಗಳು ಅದು ದೇವರು ನನಗೆ ಕಷ್ಟ ಬಿಡಿ. ಈ ರೀತಿಯನ್ನು ಮಾತನಾಡುವಾಗ, ನಂಬಿಕೆಯಲ್ಲಿ ಪ್ರಾರ್ಥನೆ 100% ದೇವರು ನಂಬಿಕೆ ಪ್ರಕಾರ ಉತ್ತರ ಕೊಡುತ್ತಾನೆ, ದೇವರ ಮೇಲುವನಾಗಿದ್ದಾನೆ. ಮೂರನೇ ಸಂಗತಿ ನೋಡ್ತೀವಿ, ದೇವರು ನಂಬಿಕಸ್ಥನಾಗಿದ್ದಾನೆ. ಧರ್ಮೋತ್ಸವನ ಪುಸ್ತಕ 7ನೇ ಅಧ್ಯಾಯದಲ್ಲಿ 9-15 ವಾಕ್ಯಗಳು. ಆದ್ದರಿಂದ ನಿಮ್ಮ ದೇವರ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಕಸ್ಥನ ದೇವರು, ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವನಾಗಿದ್ದಾನೆ. ದೇವರು ನಂಬಿಕಸ್ಥನು ಆಗಿದ್ದಾನೆ. ಯಾರು ದೇವರು ಕೊಟ್ಟ ಆಜ್ಞೆಗಳನ್ನು ಕೇಳ್ಕೊಂಡು ನಡೆಯುತ್ತಾರೋ ಅವರಿಗೆ ದೇವರು ಪ್ರೀತಿಸ್ತಾನೆ. ಮತ್ತು ಅವರಿಗೂ ಅವರ ಸಂತತಿಯವರಿಗೂ 1000 ತಲೆಗಳವರೆಗೆ ದೇವರು ದಯೆಯನ್ನು, ಕೃಪೆಯನ್ನು ಆಸೆ ಕೊಡ್ತಾನೆ ಎಂಬುದಾಗಿ ಇಲ್ಲಿ ನಾವು ಓದುತ್ತೇವೆ. ಮತ್ತು 10ನೇ ವಾಕ್ಯದಲ್ಲಿ, ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶನ ಉಂಟು ಮಾಡುವನಾಗಿಯೂ ಇದನ್ನು ತಿಳಿದುಕೊಳ್ಳಿರಿ. ದೇವರು ಎಂದಿಗೂ ಅನ್ಯಾಯವನ್ನು ಮಾಡುವುದಿಲ್ಲ. ದೇವರಲ್ಲೇ ಪಕ್ಷಪಾತವಿಲ್ಲ. ದೇವರು ನಂಬಿಕೆ. ಯಾರು ದೇವರು ನಂಬಿಕೆ ಇಟ್ಟುಕೊಂಡು ಆತನ ಆಜ್ಞೆಯನ್ನು ವಿಧಿಯಾಗುತ್ತಾರೋ ದೇವರು ಹೇಳ್ತಾನೆ, ನಾನು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ 1000 ತಲೆಮಾರನ್ನು ನಿನ್ನ ಆಶೀರ್ವಾದ ಕೊಡುತ್ತೇನೆ. ಅದು ಯಾರು ದೇವರ ವಾಕ್ಯವನ್ನು, ದೇವರ ಆಜ್ಞೆಗಳನ್ನು, ದೇವರು ಕೊಟ್ಟ ಉಪದೇಶವನ್ನು ತಿರಸ್ಕಾರ ಮಾಡುತ್ತಾರೋ, ಅದನ್ನು ಅಸಡ್ಡೆ ಮಾಡುತ್ತಾರೋ ಅವರಿಗೆ ದೇವರು ನಾಶವಾಗಲಿಕ್ಕೆ ಬಿಡುತ್ತಾನೆ. ಆಗದೆ ನೆನಪಿನ ದೇವರು ಎಂದು ನಿಮಗೆ ನಾಶ ಮಾಡುವುದಿಲ್ಲ. ದೇವರ ವಾಕ್ಯಕ್ಕೆ ವಿಧಾನ ಆಗ, ದೇವರ ವಾಕ್ಯನೂ ಅವಿದಾಗ್ತಿರೋ, ದೇವರ ವಾಕ್ಯ ನೀವು ಓದಲಿಕ್ಕೆ ಬೇಡ, ದೇವರ ವಾಕ್ಯನ ತಿರಸ್ಕಾರ ಅಂತಹವನ್ನು ದೇವರು ನಾಶ ಮಾಡುತ್ತಾನೆ ಎಂಬಾಗಲೇ ದೇವರು ಹೇಳ್ತಾನೆ. ಮತ್ತು ಅಗೆಯವರ ವಿಷಯದಲ್ಲಿ ತಡ ಮಾಡಿದ ಆಗನ ಮುಗಿಯುತ್ತಿರೋ ಅನೇಕ ದೇವರ ವಾಕ್ಯ ಹಾಗೆ ಮಾಡ್ತಾರೆ. ದೇವರ ಮೇಲೆ ಪ್ರೀತಿನ ಎಂದಿಗೂ ಹಾಗೆ ಮಾಡಬೇಡ್ರಿ. ದೇವರು ಒಳ್ಳೆಯವನು, ದೇವರು ಪ್ರೀತಿ ಸ್ವರೂಪನು, ಕೃಪಾಪೂರ್ಣನು, ಕರುಣಾಮಯನು. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 30ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ಆತನ ಒಬ್ಬನೇ ಮಗನ ಕೊಟ್ಟ ಮೇಲೆ ಸಮಸ್ತನ ಕೊಡದಿರ್ತಾನೋ. ಇಷ್ಟು ದೇವರು ನಿಮ್ಮನ್ನು ಪ್ರೀತಿ ಮಾಡಿ ಒಬ್ಬನೇ ಮಗನ ನಿಮಗೆ ಕೊಟ್ಟ ನಂತರ ಇನ್ನು ಏನು ಕೊಡದಿರ್ತಾನೋ ಎಲ್ಲವನ್ನು ಕೊಡುತ್ತಾನೆ. ಅದೇ ದೇವರ ವಾಕ್ಯ ವಿಧೇಯತೆ ಇಂಪಾರ್ಟೆಂಟ್. ಆ ದೇವರ ವಾಕ್ಯದ ಹಾಗೆ ಮಾಡ್ತಾರೋ ಅವರಿಗೆ ಮುಯಿ ತೀರಿಸ್ತಾನೆ ಎಂಬುದು ಅಲ್ಲಿ ನಾವು ನೋಡ್ತೇವೆ. 11ನೇ ವಾಕ್ಯದಲ್ಲಿ, ಆದ ಕಾರಣ ನಾನು ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು ಆಜ್ಞೆಯನ್ನು ನೀವು ಅನುಸರಿಸತಕ್ಕ ಮೋಸ ಹೇಳ್ತಾನೆ. ಆದಾಗ ನಿಮಗೆ ಆಶೀರ್ವಾದ ಬೇಕಾ, ದೇವರ ಕೃಪೆ ಬೇಕಾ, ದೇವರು ಕೊಟ್ಟ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ಎಂಬುದಾಗಿ ಮೋಸೆ ಇಸ್ರಾಯೇಲಿಗೆ ಬೋಧಿಸ್ತಾನೆ. ಅನ್ನನ ಬಾಕೋತಾನೆ, ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದೇ ಪ್ರತಿಯಾಗಿ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ನಿಮ್ಮನ್ನು ನೆರವೇರಿಸುವವನಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವೆನು. ಇಲ್ಲ ಮೋಸೆ ಹೆಚ್ಚು ದೇವರ ವಾಕ್ಯವನ್ನು ವಿಧರಾಗ್ತಾರೋ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಿಮ್ಮ ಬಿಸ್ನೆಸ್, ಆರ್ಥಿಕ ಸಮೃದ್ಧಿ ಎಲ್ಲ ನಿಮಗೆ ಅಭಿವೃದ್ಧಿ ಪಡಿಸ್ತಾನೆ. ನಿಮ್ಮ ಸಂಬಳವನ್ನು ಹೆಚ್ಚು ಮಾಡ್ತಾನೆ, ಬಿಸ್ನೆಸ್ ಇನ್ಕಮ್ ಜಾಸ್ತಿ ಮಾಡ್ತಾನೆ, ಎಲ್ಲ ರೀತಿ ನಿಮಗೆ ಆಶೀರ್ವಾದ ಕೊಡುತ್ತಾನೆ ಎಂಬುದರಲ್ಲಿ ನಾವು ನೋಡ್ತೇವೆ. ಮತ್ತು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮ್ಮ ಸಂತಾನವನ್ನು, ವ್ಯವಸಾಯವನ್ನು, ನಿಮಗಿರುವ ಧಾನ್ಯ, ದಸರಸ, ಎಣ್ಣೆ ಇವುಗಳನ್ನು, ನಿಮ್ಮ ದನ ಕುರಿಗಳಲ್ಲಿ ಹುಟ್ಟಿದನ್ನು ಅಭಿವೃದ್ಧಿಪಡಿಸಿ ಎಲ್ಲ ರೀತಿಯ ಕೃಷಿ ನಿಮ್ಮ ದೇವರು ಅಭಿವೃದ್ಧಿಪಡಿಸ್ತಾರೆ ಎಂಬುದರಲ್ಲಿ ನಾವು ನೋಡ್ತೇವೆ. 14ನೇ ವಾಕ್ಯ, ನೀವು ಎಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹವನ್ನು ಹೊಂದಿದವರಾಗಿರುವಿರಿ. ನಿಮ್ಮೊಳಗೆ ಸ್ತ್ರೀ ಪುರುಷರಲ್ಲಿ ಆಗಲಿ, ಹೆಣ್ಣು ಗಂಡು ಪಶುಗಳಾಗಲಿ ಬಂಜೆತನ ಇರುವುದಿಲ್ಲ. ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಯೆಹೋವನು ಮಾಡುವನು. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸಿದೆ, ಅವು ನಿಮ್ಮ ಸತ್ವ ಮೇಲೆ ಬರ ಮಾಡುವ. ದೇವರ ವಾಕ್ಯಕ್ಕೆ ವಿಧೇಯರಾಗುವುದರಿಂದ ಹೇಳ್ತಾನೆ, ಈ ಲೋಕದ ಆಡುವ ಯಾವುದೇ ಕ್ರೂರವಾದ, ಈ ಲೋಕ ಅನೇಕ ರೀತಿಯ ಸಾಂಕ್ರಾಮಿಕ ರೋಗಗಳು, ಅನೇಕ ಮರಣಕರ ವ್ಯಾಧಿ, ಹೊಸವರು ಯಾವುದಾದ ಮರಣ ವ್ಯಾಧಿಯು ನಿಮಗೆ ಮುಟ್ಟದಂತೆ ದೇವರು ಕಾಪಾಡ್ತಾನೆ. ನಿಮ್ಮ ಕೈಯಲ್ಲಿ ಆಶೀರ್ವಾದ ಮಾಡ್ತಾನೆ, ನಿಮಗೆ ಉದ್ಧಾರ ಆಗದ. ಈ ಆಶೀರ್ವಾದ ಬೇಕಾ? ದೇವರ ವಾಕ್ಯದ ಜ್ಞಾನ ಹೊಂದಿಕೊಳ್ಳಿರಿ ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ, ದೇವರ ನಂಬಿಕೆ ಇಡಿರಿ. ಆಗ ದೇವರಿಂದ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಪ್ರಾರ್ಥನೆ ಮಾಡಪ್ಪ. ಈ ಸಂದೇಶ ನಿಮ್ಮ ಉತ್ತೇಜನ ಆಗಿರುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ.
ಪ್ರಾರ್ಥನೆ ಮಾಡೋಣ ಪ್ರೇರೆ. ತಂದೆಯವರೇ, ಎಷ್ಟು ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಇದರ ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ಈ ಒಂದು ನಂಬಿಕೆ, ಆ ನಿರೀಕ್ಷೆ ಏನು ಎಂಬುದಾಗಿ ನೀವು ಕಲಿಸಿಕೊಟ್ಟ ಪ್ರಕಾರವಾಗಿ ಈಗ ಪ್ರತಿಯೊಬ್ಬರು ಹೆಚ್ಚಿನ ಜ್ಞಾನ ಹೊಂದಿಕೊಳ್ಳುವಂತೆ, ಉನ್ನತ ಜ್ಞಾನಕ್ಕೆ ಸರಿಯಾಗಿ ನಡೆಯುವಂತೆ ನಿನ್ನ ಕೃಪೆಯನ್ನು ಕೊಡಿದವ. ಪ್ರತಿಯೊಬ್ಬರ ವಿದ್ಯೆ ತೆರೆದು ಕೊಟ್ಟು ಪ್ರತಿಯೊಬ್ಬರನ್ನು ಎಲ್ಲ ಕಷ್ಟದಿಂದ, ರೋಗದಿಂದ, ಶಾಪದಿಂದ, ಸಾಲದ ಬಂಧನದಿಂದ ಬಿಡುಗಡೆ ಮಾಡಿ ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್.